ಫ್ರೆಂಡ್ಸ್, ಇಲ್ಲೇನೋ ಬೆಂಕಿ ಉರಿತಾ ಇದೆ. ನಾನು ಬಂದಿದ್ನಲ್ಲ ಅದೇ ಲೇಔಟು. ಇಲ್ಲಿ ಯಾರು ಬೆಂಕಿ ಹಾಕಿದ್ರು ಅಂತ ಗೊತ್ತಿಲ್ಲ. ನೋಡಿ ಬೆಂಕಿ ಹೇಗೆ ಉರಿತಿದೆ. ಯಾರ ಬೆಂಕಿ ಹಾಕೋರೆ ಅಂತ ಅನ್ಕೊಂತೀವಿ, ಬಟ್ ಅದು ಉರಿತಾ ಇರುತ್ತೆ. ತುಂಬ ಜೋರು ಬೆಂಕಿ ಉರಿತಾ ಇದೆ. ಬಟ್ ನನಗೆ ಜೋರಾಗಿ ಕಾಣಿಸ್ತಾ ಇದೆ. ನಿಮ್ಮ ಇದು ಕ್ಯಾಮ್ರಾದಲ್ಲಿ ಕಮ್ಮಿ ಕಾಣಿಸ್ತಾ ಇದೆ. ಯಾರು ಬೆಂಕಿ ಹಾಕಿರ್ಬೋದು? ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರಾದರೂ ಇದ್ರೆ ಹೇಳಿ ದಯವಿಟ್ಟು. ನಿಮ್ಗೇನಾದರೂ ಹೆಲ್ಪ್ ಬೇಕಾ? ನಿಮ್ಗೆ ಹೆಲ್ಪ್ ಬೇಕಿದ್ರೆ ಹೇಳಿ. ಏನದು? ಏನೋ ವೈಟ್ ಕಾಣ್ತಾ ಇದೆ. ಏನದು? ಏನದು? ಅದು ಅಷ್ಟು ದೂರ ಲೈಟ್ ಇದೆ, ಬಟ್ ಇಲ್ಲೇನೋ ವೈಟ್ ಕಾಣಿಸ್ತಾ ಇದೆಯಲ್ಲ. ಏನದು? ಹೊರಟಾಯ್ತು ನೋಡಿ ಫ್ರೆಂಡ್. ಇವತ್ತು ನೋಡಿದ್ರೆ ಪೌರ್ಣಮಿ ಬೇರೆ. ರಾತ್ರಿ 12:30 ಆಗಿದೆ. ಮತ್ತೆ ನೈಟ್ ಟ್ರೈನ್ ಹೋಗ್ತಾ ಇದೆ. ನೋಡಿ, ಅಲ್ಲಿ ಬೆಂಕಿ ಉರಿತಿತ್ತು, ಇವಾಗ ಇದ್ದಕ್ಕಿದ್ದಂಗೆ ಕೆಟ್ಟೆ ಹೋಗ್ಬಿಟ್ಟಿದೆ. ಬೆಂಕಿನೇ ಕಾಣ್ತಿಲ್ಲ. ಏನೋ ಒಂಥರ ವಿಚಿತ್ರ ಕಾಣಿಸುತ್ತೆ. ಕ್ಯಾಮ್ರಾಗೆ ಕವರ್ ಆಗಲ್ಲ. ಏನು ಅಂತಾನೆ ಗೊತ್ತಾಗಲ್ಲ. ನನ್ನ ಟಾರ್ಚ್ ನೋಡಿದ್ರೆ ದೊಡ್ಡದಾಗೆ ಕಾಣುತ್ತೆ ನನಗೆ, ಕ್ಯಾಮ್ರಾಕ್ಕೆ ಮಾತ್ರ ಸಣ್ಣ ಕಾಣುತ್ತೆ. ಏನು ಅಂತ ಗೊತ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನದು ಸೌಂಡು? ಏನೇನೋ ಸೌಂಡ್ ಬರುತ್ತಲ್ಲಪ್ಪ ಅಲ್ಲಿ. ಯಪ್ಪ, ಒಬ್ಬನೇ ಬರಬಾರ್ದು. ಏನೋ ನೋಡಿ, ಏನೋ ಬಿದ್ದಿದೆ. ಏನು ಅಂತ ಗೊತ್ತಿಲ್ಲ. ಯಾಕೋ ಒಬ್ಬನೇ ಬಂದಿದೆ, ದಪ್ಪಾಯ್ತು ಅನ್ಸುತ್ತೆ. ಏನದು? ಟಾರ್ಚ್ ಯಾಕೆ ಆಫ್ ಆಯ್ತು? ಟಾರ್ಚ್ ಯಾಕೆ ಆಫ್ ಆಗುತ್ತೆ ಅವಾಗ? ಅಲ್ಲಿ ಯಾವುದೋ ಗಾಡಿ ಬರ್ತಿರಂಗೆ ಕಾಣುತ್ತೆ, ಬಟ್ ಈ ರೋಡಲ್ಲಿ ಬರುತ್ತೋ ಇಲ್ವೋ ಅಂತಾನೆ ಡೌಟು. ನೋಡಿ ಫ್ರೆಂಡ್, ಇದು ತುಂಬ ದೊಡ್ಡ ಲೇಔಟು, ಬಟ್ ಟಾರ್ಚು ತುಂಬ ದೂರನೂ ಹೋಗಲ್ಲ. ನಂದು ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ, ಏನು ಅಂತ ಗೊತ್ತಾಗ್ತಲ್ಲ. ತುಂಬ ದೂರ ಅಂತೂ ಮೊಬೈಲ್ ಕವರ್ ಆಗಲ್ಲ,
ಬಟ್ ನನಗೆ ದೂರದಲ್ಲಿ ಕಾಣುತ್ತೆ ನೋಡಿ, ನಾನು ಹತ್ರ ಹಿಡ್ದಾಗ ಕಾಣುತ್ತೆ, ದೂರಕ್ಕೆ ಕವರ್ ಆಗಲ್ಲ. ಫ್ರೆಂಡ್ಸ್, ಇಲ್ಲಿ ನಿಜವಾಗ್ಲೂ ಏನೋ ಇದೆ. ಇಲ್ಲಿ ಒಬ್ಬನೇ ಬರೋಕ್ಕಂತೂ ನಿಜವಾಗ್ಲೂ ಆಗಲ್ಲ ಫ್ರೆಂಡ್ಸ್. ತುಂಬ ಭಯ ಆಗುತ್ತೆ. ಒಬ್ಬನೇ ಬಂದು ವಿಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಏನೇನೋ ತುಂಬ ಸೌಂಡ್ಗಳು, ಏನೋ ಒಂಥರ ಹಿಂದೆ ಬಂದಂಗೆ, ಏನೋ ಅಂತ ಗೊತ್ತಾಗಲ್ಲ. ಒಬ್ಬನೇ ಬಂದು ವಿಡಿಯೋ ಮಾಡೋದಂತೂ ತುಂಬ ಭಯ. ನೋಡಿ ಇಲ್ಲಿ ನಾನು ಲಾಸ್ಟ್ ಇಂದ ಫಸ್ಟ್ ತನಕ ಇದೇ ಮರ ಹತ್ರನೇ ಕಾಣುತ್ತೆ, ಮತ್ತೆ ಹತ್ರನೇ ಕಾಣುತ್ತೆ. ಆದರೆ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ನೋಡಿ. ಅಲ್ಲೇನೋ ಬ್ಲ್ಯಾಕ್ ಶೇಡೋ ಥರ ಕಾಣಲ್ವಾ? ನೋಡಿ ನೋಡಿ, ಟಾರ್ಚ್ ಯಾಕೆ ಆಫ್ ಆಯಿತು? ನೋಡಿ ನೋಡಿ, ಆ ಉತ್ತ ಮರದ ಮಧ್ಯೆ ಏನೋ ಬ್ಲ್ಯಾಕ್ ಶೇಡೋ ಥರ. ನೋಡಿ ನೋಡಿ ನೋಡಿ, ಟಾರ್ಚ್ ಯಾಕೆ ಆಫ್ ಆಯಿತು? ಹೇ ಟೈಮ್ ಬಂದಾಗ ಯಾರೋ ಕಲ್ಲು ಗುಡ್ಡೆ ಹಾಕಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಇದ್ದಾಗ ಈ ಥರ ಇರಲಿಲ್ಲ, ಇಷ್ಟೊಂದು ಕಲ್ಲು ಗುಡ್ಡೆ ಇರಲಿಲ್ಲ. ಏನೋ ಲೇಔಟ್ ಮಾಡೋರು ಹಾಕಿರ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಕಾಣಿಸ್ಬೋದು ಇದ್ರ ಮೇಲೆ. ಬಟ್ ಏನಂದರೆ ನನಗೆ ಈ ಕಲ್ಲೇ ತುಂಬ ಭಯ ಆಗಿರೋದು. ಈ 3 ಕಂಬ ಇದೆಯಾ ನೋಡಿ, ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. 3 ಕಂಬದ ಮಧ್ಯದಲ್ಲಿ ತುಂಬ ಡೇಂಜರಸ್ ಆಗಿದೆ ನೋಡಿ. ಇದೊಂದು ಕಂಬ, ಇದೊಂದು ಕಂಬ, ಇದೊಂದು ಕಂಬ, ಮತ್ತು ಇದೇ ಕಲ್ಲು. ಈ ಕಲ್ಲಲ್ಲಿ ಅದು ಯಾವಾಗಲೂ ಕೂತಿರುತ್ತೆ. ಬಟ್ ಈ ಕಲ್ಲಿಗೂ ಅದಕ್ಕೂ ಏನು ಸಂಬಂಧನೋ ಗೊತ್ತಿಲ್ಲ, ಯಾವಾಗಲೂ ಈ ಕಲ್ಲು ಮೇಲೆ ಕೂತಿರುತ್ತೆ. ಏನು ಸೌಂಡ್ ಅದು? ಯಪ್ಪ, ಏನು ಸೌಂಡ್ ಅದು ಗೊತ್ತಾಗ್ತಾವಲ್ಲಪ್ಪ. ತುಂಬ ಭಯಂಕರವಾಗಿದೆ ಜಾಗ. ತುಂಬ ದೂರ ಹೋಗಬೇಕು ಅಂದರೆ ತುಂಬಾ ಕಷ್ಟ. ಸಿಕ್ಕಾಪಟ್ಟೆ ಸೌಂಡು ಬೇರೆ, ಏನೇನೋ ಸೌಂಡು, ನಾಯಿ ಅಳೋ ಥರ, ನಾಯಿ ಕೂಗೋ ಥರ, ನಾಯಿ ಬೊಗಳೋ ಸೌಂಡು, ಏನೇನೋ ಸೌಂಡ್ ಬರ್ತಾಯಿದೆ. ನಮ್ಮ ಫ್ರೆಂಡ್ ಇವತ್ತು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನಾನು ಬರೋಕ್ಕಾಗಲ್ಲ, ಎಲ್ಲೋ ಹೊರಗಡೆ ಹೋಗ್ತಾಯಿದ್ದೀನಿ ಅಂದ. ಫ್ರೆಂಡ್ ನೋಡಿ 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 ನೋಡಿ, ಏನೋ ಅದು, ಏನೋ ವೈಟ್ 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 ಏನದು? ಏನದು ಏನದು ಏನದು? ನೆಕ್ಸ್ಟ್ ಬಂದರೆ ನನ್ನ ಫ್ರೆಂಡು ನಾನು ಈ ಕಲ್ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು. ಬಿರಿಯಾನಿ ತಿಂದ್ಕೊಂಡು ಕಬಾಬ್ ತಗೊಬಂದು ತಿಂದರೆ ಆವಾಗ ಏನು ಗೊತ್ತಾಗುತ್ತೆ. ಓಕೆ ಫ್ರೆಂಡ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು, ಪ್ಲೀಸ್. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಮತ್ತು ಇನ್ನು ನೋಡಿ, ಲೇಔಟ್ ತುಂಬ ದೂರ ಗಂಟ ಇದೆ. ಅದು ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ.
ಜೊತೇಲಿ ನನ್ನ ಫ್ರೆಂಡ್ ಇರಬೇಕು. ಯಾಕಂದರೆ ಒಬ್ಬನೇ ಅಂತೂ ಹೋಗೋಕ್ಕಾಗಲ್ಲ ಫ್ರೆಂಡ್. ತುಂಬ ಭಯಂಕರವಾಗಿದೆ ಈ ಲೇಔಟ್. ದಯವಿಟ್ಟು ಬೆಳೆಸಿ. ಬಾಯ್ ಫ್ರೆಂಡ್, ಗುಡ್ ನೈಟ್.